ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಕಾಡಸಿದ್ದೇಶ್ವರ ಪಟಾಕಿ ಜಾತ್ರೆ ಜೊತೆಗೆ ವಿಶೇಷವಾಗಿ ರೊಟ್ಟಿ ಜಾತ್ರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಪಟಾಕಿ ಜಾತ್ರೆ ಅಂತ ಪ್ರಸಿದ್ಧವಾಗಿತ್ತು. ಅದರ ಜೊತೆಗೆ ಅನ್ನದಾಸೋಹ ಭಕ್ತ ಮಂಡಳಿ ಕಳೆದ 15 ವರ್ಷ ಕಾಲ ಅನ್ನದಾಸೋಹ ನಡೆಸಿಕೊಂಡು ಬಂದಿದ್ರು. ಇದೇ ವರ್ಷ ವಿಶೇಷವಾಗಿ ಮನೆ ಮನೆಗೆ ರೊಟ್ಟಿ ತರಲು ಅನ್ನದಾಸೋಹ ಭಕ್ತ ಮಂಡಳಿ ತಿಳಿಸಿದ್ರಿಂದ ಈ ಹಿನ್ನೆಲೆ ಮಹಿಳೆಯರು ಮನೆಯಲ್ಲಿ ರೊಟ್ಟಿ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಬುತ್ತಿ ಹೊತ್ತುಕೊಂಡು ಬರುವ ದೃಶ್ಯ ಕಂಡುಬಂದಿದೆ. ಪ್ರಸಾದಕ್ಕೆ 1 ಲಕ್ಷದ ಅಧಿಕ ರೊಟ್ಟಿ ಕೂಡಿದ್ದಾವೆ ಎಂದು ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಯವರು ತಿಳಿಸಿದ್ದಾರೆ. ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿ ಬನಹಟ್ಟಿ ಇದು ಸತತ 15 ವರ್ಷಗಳಿಂದ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು, ಈ ವರ್ಷ 15 ವರ್ಷಗಳ ಪೂರೈಸಿದ ಸಲುವಾಗಿ ಈ ಭಕ್ತರ ಆಶಯ ಮೇರೆಗೆ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡೋಣ ಅಂತ ಭಕ್ತರು ಆಶಯ ಮಾಡಿದ್ದಕ್ಕಾಗಿ ಈ ವರ್ಷ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡಿರ್ತೇವೆ. ಅದಕ್ಕಾಗಿ ಭಕ್ತರೆಲ್ಲರೂ ಮನೆ ಮನೆಗೆ ಓಣಿ ಮತ್ತು ಮೆರವಣಿಗೆ ಮುಖಾಂತರ ರೊಟ್ಟಿಯನ್ನು ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಗೆ ತಂದು ಒಪ್ಪಿಸಿ ಈ ವರ್ಷ 15 ವರ್ಷ ಪೂರೈಸಿದ ಸಲುವಾಗಿ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡಿರುತ್ತಾರೆ. ಆದ ಕಾರಣ ಈ ರೊಟ್ಟಿ ಜಾತ್ರೆಯು ಹೀಗೆ ಸತತ ಮತ್ತು ಈ ಮುಂದಿನ ದಿನಮಾನಗಳಲ್ಲಿ ಸತತವಾಗಿ ನಡೆಯಲಿ ಎಂದು ನಾವು ಆಶಿಸುತ್ತಾ ಈ ಭಕ್ತರಲ್ಲಿ ನಾವು ವಿನಂತಿ ಕೊಡ್ತೇವೆ. ಪೆಲ್ಲ ಪಟಾಕಿ ಜಾತ್ರೆ ಅಂತ ಮಾಡ್ತೀರಿ, ಈಗೇನು ವಿಶೇಷತೆ ಅಂತೇಳಿ ರೊಟ್ಟಿ ಜಾತ್ರೆ ಅದೇ ಸರ್, ಈ ಪಟಾಕಿ ಜಾತ್ರೆ ನಾವು ಸ್ವಲ್ಪ ಕಡಿಮೆ ಮಾಡಬೇಕಂತ ಹೇಳಿ ಈ ರೊಟ್ಟಿ ಜಾತ್ರೆಗೆ ಪರಿವರ್ತನೆ ಮಾಡಿದ್ದೀವಿ. ರೊಟ್ಟಿ ಜಾತ್ರೆ ಪರಿವರ್ತನೆ ಮಾಡೋದ ಕಾರಣ ಏನಂದ್ರೆ ಪಟಾಕಿ ಕಡಿಮೆ ಮಾಡಿ ಸ್ವಲ್ಪ ಅನ್ನದಾಸೋಹಕ್ಕೆ ಒಂದು ಸ್ವಲ್ಪ ಒಲವು ಕೊಡಲಿ ಅಂತ ಹೇಳಿ ಇದನ್ನು ರೊಟ್ಟಿ ಜಾತ್ರೆ ಪರಿವರ್ತನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.